ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಬಲ್ ಕಂಟ್ರೋಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು. ದೆಹಲಿ ರಿಸಲ್ಟ್ ಬೆನ್ನಲ್ಲೇ ಅತೃಪ್ತಿ ಆಟಕ್ಕೆ ಬ್ರೇಕ್ ಹಾಕೋ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಯಕತ್ವವನ್ನ ಕೂಗೆಬ್ಬಿಸಿದ ಯತ್ನಾಳ್ಗೆ ನೋಟಿಸ್ ಶಾಕ್ ಅನ್ನ ಈಗಾಗಲೇ ನೀಡಲಾಗಿದೆ. ತಟಸ್ಥ ನಾಯಕರು ಸಭೆ ನಡೆಸಿದಂತೆಯೂ ತಾಕೀತನ್ನ ಮಾಡಲಾಗಿದೆ ಹೈಕಮಾಂಡ್ ನಾಯಕರಿಂದ. ಮತ್ತೊಂದೆಡೆ ವಿಜಯೇಂದ್ರ ಮಾಡಿದ್ದ ನೇಮಕಕ್ಕೂ ಕೂಡ ತಡೆಯನ್ನ ನೀಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಟ್ರಬಲ್ ಕಂಟ್ರೋಲ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನಾಯಕರು. ದೆಹಲಿ ರಿಸಲ್ಟ್ ಬೆನ್ನಲ್ಲೇ ಅತೃಪ್ತಿ ಆಟಕ್ಕೆ ಬ್ರೇಕ್ ಹಾಕೋ ಪ್ಲಾನ್ ಕೂಡ ಇದೆ. ನಾಯಕತ್ವ ಕೂಗೆಬ್ಬಿಸಿದ್ದ ಯತ್ನಾಳ್ಗೆ ನೋಟಿಸ್ ಶಾಕ್ ಅನ್ನ ಕೂಡ ಈಗಾಗಲೇ ನೀಡಲಾಗಿದೆ. ತಟಸ್ಥ ನಾಯಕರು ಸಭೆಯನ್ನ ನಡೆಸಿದಂತೆ ತಾಕೀತನ್ನ ಕೂಡ ಮಾಡಲಾಗಿದೆ ಹೈಕಮಾಂಡ್ ನಾಯಕರಿಂದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದೆಡೆ ವಿಜಯೇಂದ್ರ ಮಾಡಿದ್ದ ನೇಮಕಕ್ಕೂ ಕೂಡ ತಡೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿಯನ್ನ ನೀಡಿದ್ರು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ರಾಜ್ಯಕ್ಕೆ ಬೆಂಗಳೂರಿಗೆ ಭೇಟಿಯನ್ನ ನೀಡಿ ಈಗಾಗಲೇ ಸರಣಿ ಸಭೆಯನ್ನ ನಡೆಸಿದ್ರು. ಇನ್ನು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಕೂಡ ಈಗಾಗಲೇ ನಡೆಸಲಾಗಿತ್ತು. ರೆಬಲ್ಸ್ ಟೀಮ್ಗೆ ನೋಟಿಸ್ ವಾರ್ನಿಂಗ್ ಕೊಟ್ಟ ಬಿಜೆಪಿ ವರಿಷ್ಠರು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆ ಕೊಟ್ಟಿರೋದಕ್ಕೆ ಎರಡನೇ ಬಾರಿ ಇದೀಗ ನೋಟಿಸ್ ಅನ್ನ ನೀಡಿದ್ದಾರೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. 3 ದಿನದಲ್ಲಿ ಉತ್ತರವನ್ನ ಕೊಡಬೇಕು, ಇಲ್ಲದೇ ಇದ್ರೆ ಕ್ರಮವನ್ನ ಕೈಗೊಳ್ತೇವೆ ಎಂದು ನೋಟಿಸ್ ಅನ್ನ ನೀಡಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಯತ್ನಾಳ್ ಟೀಮ್ಗೆ ನೀಡಿದ್ದಾರೆ. ಬಹಿರಂಗ ಹೇಳಿಕೆ ನೀಡುವ ಮೂಲಕ ಪಕ್ಷದ ಶಿಸ್ತನ್ನ ಉಲ್ಲಂಘಿಸ್ತಾ ಇದ್ದೀರಾ. ಈ ಹಿಂದೆ ಶೋಕಾಸ್ ನೋಟಿಸ್ ನೀಡಿದಾಗ ಉತ್ತಮ ನಡವಳಿಕೆ ಭರವಸೆಯನ್ನ ನೀಡಿದ್ರಿ, ಮತ್ತೆ ಬಹಿರಂಗ ಹೇಳಿಕೆಯನ್ನ ನೀಡ್ತಾ ಇದ್ದೀರಾ. ನಿಮ್ಮ ಮೇಲೆ ಯಾಕೆ ಕಠಿಣ ಕ್ರಮವನ್ನ ಜರುಗಿಸಬಾರದು ಎಂದು ನೋಟಿಸ್ ಅನ್ನ ನೀಡಿದ್ದಾರೆ. 3 ದಿನದಲ್ಲಿ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು, ಇಲ್ಲ ಅಂದ್ರೆ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಎಂದು ಈಗಾಗಲೇ ನೋಟಿಸ್ ಅನ್ನ ನೀಡಿದ್ದಾರೆ. ರೆಬಲ್ಸ್ ಟೀಮ್ಗೆ ನೋಟಿಸ್ ನೀಡಾಗಿದೆ. ಮುಂಚೆನೂ ಕೂಡ ಒಂದು ನೋಟಿಸ್ ಅನ್ನ ನೀಡಿದ್ರು ಯತ್ನಾಳ್ ರವರಿಗೆ. ನೋಟಿಸ್ ಅನ್ನ ನೀಡಿದಂತಹ ಸಂದರ್ಭದಲ್ಲಿ ಸ್ವತಃ ಯತ್ನಾಳ್ ರವರೇ ದೆಹಲಿಗೆ ತೆರಳಿ ಆ ನೋಟಿಸ್ಗೆ ಒಂದು ಉತ್ತರವನ್ನ ಕೂಡ ನೀಡಿದ್ರು. ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ರೀತಿ ನಡ್ಕೊಳ್ಳೋದಿಲ್ಲ, ಪಕ್ಷಕ್ಕೆ ಧಕ್ಕೆ ಬರುವ ರೀತಿ ನಡೆದುಕೊಳ್ಳೋದಿಲ್ಲ ಎಂಬ ಉತ್ತರವನ್ನ ಕೂಡ ನೀಡಿದ್ರು. ಅದಾದ ಮೇಲೂ ಕೂಡ ಈಗ ಒಂದರ ಮೇಲೊಂದು ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಧಕ್ಕೆ ಬರ್ತಿದೆ ಎನ್ನುವ ಆರೋಪ ಕೂಡ ಯತ್ನಾಳ್ ವಿರುದ್ಧ ಈಗಾಗಲೇ ಕೇಳಿ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎರಡನೇ ಬಾರಿ ನೋಟಿಸ್ ಅನ್ನ ನೀಡಿದ್ದಾರೆ. ಸಚಿವ ಸೋಮಣ್ಣ ನಿವಾಸದಲ್ಲಿ ನಡೆಯುತ್ತಿದ್ದ ಸಭೆಗೂ ಕೂಡ ಇದೀಗ ಬ್ರೇಕ್ ಹಾಕಲಾಗ್ತಾ ಇದೆ. ಬಿಜೆಪಿಯ ಲಿಂಗಾಯತ ನಾಯಕರು ಸಭೆಯನ್ನ ಮಾಡ್ತಾ ಇದ್ರು ಸೋಮಣ್ಣ ಅವರ ಮನೆಯಲ್ಲಿ. ವಿಜಯೇಂದ್ರ ಅವರನ್ನ ಬದಲಿಸಿದ್ರೆ ಲಿಂಗಾಯತರಿಗೆ ಪಟ್ಟ ಕಟ್ಟುವಂತೆ ಪಟ್ಟು ಹಿಡಿದಿದ್ರು. ಇದೀಗ ಕೂಡಲೇ ಸಭೆ ರದ್ದು ಮಾಡುವಂತೆ ಸಂದೇಶವನ್ನ ರವಾನೆಯನ್ನ ಮಾಡಿದೆ ಹೈಕಮಾಂಡ್ ನಾಯಕರು. ಲಿಂಗಾಯತ ನಾಯಕರ ಸಭೆ ನಡೆಯುತ್ತಿದ್ದಾಗಲೇ ಸಂದೇಶವನ್ನ ರವಾನೆಯನ್ನ ಮಾಡಲಾಗಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯಲಾಗುವುದು ಎಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಹೈಕಮಾಂಡ್ ಸಂದೇಶದ ಬಳಿಕವೇ ಲಿಂಗಾಯತ ನಾಯಕರು ಸಭೆ ಮೊಟಕುಗೊಳಿಸ್ತಾ ಇದ್ದಾರೆ, ಸಭೆ ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಏನು ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಈಗಾಗಲೇ ಸರಣಿ ಸಭೆಯನ್ನ ನಡೆಸಿದ್ರು. ಅದಾದ ಬಳಿಕ ಏನು ವಿಜಯೇಂದ್ರ ಅವರನ್ನ ಬದಲಾವಣೆಯನ್ನ ಮಾಡಬೇಕು, ರಾಜ್ಯಾಧ್ಯಕ್ಷರ ಹುದ್ದೆಗೆ ಅವರನ್ನ ಬದಲಾವಣೆಯನ್ನ ಮಾಡಬೇಕು, ಆದಷ್ಟು ಬೇಗ ಎಲೆಕ್ಷನ್ ಅನ್ನ ಮಾಡಬೇಕು ಎಂಬ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ ವಾಪಸ್ ಪಡೆಯುವಂತೆ ಪತ್ರವನ್ನ ಬರೆಯಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವಿಜಯೇಂದ್ರ ಆಪ್ತ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತಡೆಯನ್ನ ನೀಡಲಾಗಿದೆ. ಸಂದೀಪ್ ರೆಡ್ಡಿ ನೇಮಕಕ್ಕೆ ತಡೆಯನ್ನ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಿವೈ ವಿಜಯೇಂದ್ರ ಅವರಿಗೆ ಪತ್ರ ಬರೆದಿದ್ದಾರೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು. ಈ ಮೂಲಕ ಎಲ್ಲರನ್ನ ವಿಶ್ವಾಸ ತೆಗೆದುಕೊಳ್ಳುವಂತೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಎಲ್ಲಾ ನಾಯಕರು ಏನಿದ್ದಾರೆ, ಬಣಬಡಿದಾಟ ಏನಿದೆ, ಒಂದ್ ಕಡೆ ಯತ್ನಾಳ್ ಟೀಮ್ ಇದೆ, ಇನ್ನೊಂದ್ ಕಡೆ ವಿಜಯೇಂದ್ರ ಬಣ ಇದೆ, ಎಲ್ಲಾ ನಾಯಕರನ್ನ ಈಗಾಗಲೇ ಹತೋಟಿಗೆ ತರಬೇಕು, ಅವರ ವಿಶ್ವಾಸವನ್ನ ಗಳಿಸಬೇಕು ಎಂದು ಹೈಕಮಾಂಡ್ ನಾಯಕರು ಈಗಾಗಲೇ ಕಸರತ್ತನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕ
ವಾಪಸ್ಸನ್ನ ಪಡೆಯುವಂತೆ ಪತ್ರವನ್ನ ಕೂಡ ಬರೆಯಲಾಗಿದೆ. ವಿಜಯೇಂದ್ರ ಆಪ್ತ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತಡೆಯನ್ನ ನೀಡಿದ್ದಾರೆ ಹೈಕಮಾಂಡ್ ನಾಯಕರು. ಸಂದೀಪ್ ರೆಡ್ಡಿ ನೇಮಕಕ್ಕೆ ತಡೆ ನೀಡಿದ ಬಿಜೆಪಿ ಹೈಕಮಾಂಡ್ ಬಿವೈ ವಿಜಯೇಂದ್ರ ಅವರಿಗೆ ಪತ್ರ ಬರೆದಿದ್ದಾರೆ. ಈಗಾಗಲೇ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ರವರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಎಲ್ಲಾ ವಿಚಾರವನ್ನ ಮುಂದಿಟ್ಟುಕೊಂಡು ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡುವ ಮೂಲಕ ಪಕ್ಷವನ್ನ ಹತೋಟಿಗೆ ತರಲು ಹೈಕಮಾಂಡ್